ಸಮಸ್ತ ಕನ್ನಡಿಗರಿಗೆಲ್ಲ ನಮಸ್ತೆ ಹೇಳ್ತಾ ಇದ್ದೀನಿ. ನಾನು ನಿಮ್ಮ ಸ್ನೇಹಿತೆ ಸರಳ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಸ್ಪೆಷಲ್ ನಾನ್ ವೆಜ್ ರೆಸಿಪಿನ ಶೇರ್ ಮಾಡ್ತಿದ್ದೀನಿ. ಇದೇ ಚಿಕನ್ ಕುರ್ಮಾ. ಇದಕ್ಕೆ ನಾನು ಯಾವುದೇ ಎಣ್ಣೆ ಬೆಣ್ಣೆ ಬಳಸಿಲ್ಲ. ಸಿಂಪಲ್ಲಾಗಿ ಮಾಡೋವಂಥ ಚಿಕನ್ ಕುರ್ಮಾ ಇದು. ಹಾಗಾಗಿ ತುಂಬ ಟೇಸ್ಟಿಯಾಗಿ ಬರುತ್ತೆ. ನೀವು ಒಂದು ಸತಿ ಮಾಡ್ಕೊಂಡು ತಿಂದು ನೋಡಿ. ಅದಕ್ಕೋಸ್ಕರ ಅಂತ ಈ ವಿಡಿಯೋನ ನಿಮ್ಗೆ ಶೇರ್ ಮಾಡ್ತಾಯಿದ್ದೀನಿ. ಇದಕ್ಕೇನೇನು ಬೇಕು ಅಂತ ಇಂಗ್ರೀಡಿಯೆಂಟ್ಸ್ ಹೇಳ್ತೀನಿ. 1-2 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಒಂದು ಸ್ವಲ್ಪನೇ ತೆಂಗಿನಕಾಯಿ ತೊಗೊಂಡಿದ್ದೀನಿ. ತುಂಬ ಜಾಸ್ತಿ ಏನು ತೊಗೊಂಡಿಲ್ಲ. 2 ಟೊಮೆಟೊ, 2 ಈರುಳ್ಳಿ, ಧನಿಯಾದ ಪುಡಿ 2 ಸ್ಪೂನು, ಅಚ್ಕಾರದ ಪುಡಿ ಅದು 2 ಸ್ಪೂನ್ ತೊಗೊಂಡಿದ್ದೀನಿ. ಶುಂಠಿ 1.5 ಇಂಚಷ್ಟು ತೊಗೊಂಡಿದ್ದೀನಿ. ಅದನ್ನು ಜಜ್ಕೊಂಡು ಇಟ್ಕೊಂಡಿದ್ದೀನಿ. 2 ಈರುಳ್ಳಿನ ಹೆಚ್ಕೊಂಡು ಇಟ್ಕೊಂಡಿದ್ದೀನಿ. ಒಂದು ಹಿಡಿಯಷ್ಟು ನಾನು ಬೆಳ್ಳುಳ್ಳಿ ತೊಗೋತೀನಿ. ಬೆಳ್ಳುಳ್ಳಿ ಟೇಸ್ಟ್ ಇದಕ್ಕೆ ತುಂಬ ಚೆನ್ನಾಗಿ ಹೊಂದುತ್ತೆ. ಒಂದು ಸ್ಪೂನಷ್ಟು ನಾನು ಗಸಗಸೆನ ಹಾಕೋತಾ ಇದ್ದೀನಿ. ಈಗ ಒಂದು ಬಾಣಲಿ ತೊಗೊಂಡು ಅದಕ್ಕೆ ಈರುಳ್ಳಿ ಹಾಕೊಂಬಿಡೋಣ. ಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಮೆಣಸು ಒಂದು ಅರ್ಧ ಸ್ಪೂನಷ್ಟು ತೊಗೊಂಡಿದ್ದೀನಿ. ಶುಂಠಿ ಒಂದು ಇಂಚು 1.5 ಇಂಚಷ್ಟು ತೊಗೊಂಡಿದ್ದೀನಿ. ಇದಿಷ್ಟನ್ನು ನಾನು ಎಣ್ಣೆ ಹಾಕ್ಕೊಂಡು ಒಂಚೂರು ಹುರ್ಕೊತೀನಿ. ಹುರಿಯೋಕ್ಕಷ್ಟೇ, ಜಾಸ್ತಿ ಏನು ಎಣ್ಣೆ ಬೇಕಾಗಲ್ಲ. ಒಂಚೂರು ಈರುಳ್ಳಿ ಬಾಡೋ ಅಷ್ಟು ನಾವು ಹುರಿದ್ರೆ ಸಾಕಾಗುತ್ತೆ. ಒಂಚೂರು ಚಕ್ಕೆ ಲವಂಗ ಹಾಕ್ಕೊಂಡಿದ್ದೀನಿ. ತುಂಬ ಜಾಸ್ತಿ ಏನು ತೊಗೊಂಡಿಲ್ಲ. 1 ಇಂಚಷ್ಟು ಚಕ್ಕೆ, 4 ಲವಂಗ ತೊಗೊಂಡಿದ್ದೀನಿ. ತೆಂಗಿನಕಾಯಿನೂ ನಾನು ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ. ಹಾಗೆ ಈ ಹುರಿದಿರೋಂಥ ಐಟಮ್ಸ್ ಎಲ್ಲನೂ ಅದಕ್ಕೆ ಜೊತೆನೇ ಖಾರದ ಪುಡಿ, ಖಾರದ ಪುಡಿ, ಧನಿಯಾದ ಪುಡಿನ ಹಾಕ್ಕೊಂಡ್ಬಿಡ್ತೀನಿ. ಆವಾಗ ಬಾಣಲಿಲಿರೋ ಎಣ್ಣೆ ಕೂಡ ಖಾರದ ಪುಡಿಗೆ ಮೆತ್ಕೊಂಡು ಬಿಡುತ್ತೆ. ಒಂದು ಸ್ವಲ್ಪ ರೋಸ್ಟ್ ಆಗುತ್ತೆ. ಅಷ್ಟು ಸ್ವಲ್ಪ ರೋಸ್ಟ್ ಆದರೆ ಸಾಕು. ಖಾರದ ಪುಡಿ, ಧನಿಯಾದ ಪುಡಿ. ಈಗ ಮಿಕ್ಸಿ ಆಫ್ ಮಾಡ್ಕೊಂಡಿದ್ದೀನಿ. ಈಗ ಒಂಚೂರು ತಣ್ಣಗಾದ್ಮೇಲೆ ಅದನ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಒಂದು ಪೇಸ್ಟ್ ಮಾಡ್ಕೊತೀನಿ. ಇನ್ನು ಟೊಮೆಟೊ ತೊಗೊಂಡಿದ್ದೀನಲ್ಲ, ಅದನ್ನು ಒಂಚೂರು ಬಾಣಲಿಲಿಟ್ಟು ನಾನು ಫ್ರೈ ಮಾಡ್ಕೊತೀನಿ. ಈಗ ಚಿಕನ್ನ ನಾನು ಕುಕ್ಕರ್ಗೆ ಹಾಕ್ಕೊಂಡು ಈ ಮಸಾಲೆ ಏನಿದೆ ಅದನ್ನೆಲ್ಲನೂ ಅದಕ್ಕೆ ಹಾಕ್ಕೊಂಡು ಹೊಂದಿಸ್ಬಿಡ್ತೀನಿ. ಮತ್ತೆ ನೋಡಿ, ನಾನು ಯಾವುದೇ ಎಣ್ಣೆ ಹಾಕಿಲ್ಲ. ಡೈರೆಕ್ಟಾಗಿ ಚಿಕನ್ನೇ ಕುಕ್ಕರ್ಗೆ ಹಾಕಿದ್ದೀನಿ. ಮಸಾಲೆನ ಅದಕ್ಕೆ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡಿ ಇಟ್ಬಿಟ್ಟು ಸ್ಟವ್ ಆನ್ ಮಾಡ್ತೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ನಾನು ಇದೇ ಸಮಯದಲ್ಲೇ ಹಾಕ್ತೀನಿ. ಈಗ ಮಿಕ್ಸಿಗೆ ಟೊಮೆಟೊನೂ ಹಾಕ್ಕೊಂಡು ಮತ್ತು ಗೋಡಂಬಿನ ಇದೆಯಲ್ಲ ಅದನ್ನು ಹಾಕ್ಕೊಂಡು ಪೇಸ್ಟ್ ಮಾಡಿಬಿಡ್ತೀನಿ.
ಗೋಡಂಬಿ ಮೊದಲೇ ಹಾಕ್ಕೊಂಡು ರುಬ್ಬಿಟ್ರೆ ತಳ ಕಚ್ಚಿಬಿಡತ್ತೆ. ಅದಕ್ಕೋಸ್ಕರ ಈ ಸರ್ತಿ ಟೊಮೆಟೊ ಜೊತೆಗೆ ಹಾಕಿ ರುಬ್ಕೋತಾ ಇದ್ದೀನಿ. ಅದು ಒಂದು ಬೇಯ್ತಾನೆ ಇದ್ರ ಟೊಮೆಟೊನು ರುಬ್ಬಿದ ಪೇಸ್ಟನ್ನು ಹಾಕ್ಕೊಂಡಿದ್ದೀನಿ. ಈಗ ಇದನ್ನೆಲ್ಲ ಹೊಂದಿಸ್ಬಿಟ್ಟು ನಾನು ಬೇಯಕ್ಕೆ ಬಿಡ್ತೀನಿ. ಇದೇನು ತುಂಬ ಕಷ್ಟದ ಕೆಲಸ ಅಲ್ಲ, ತುಂಬ ಸಿಂಪಲ್ಲಾಗಿ ಮಾಡುವಂಥ ಡಿಶ್ಶು, ಆದರೆ ಒಳ್ಳೆ ಟೇಸ್ಟ್ ಕೊಡುತ್ತೆ. ನೀವು ಮಾಡ್ಕೊಂಡು ತಿಂದು ನೋಡಿ. ನಿಮ್ಗೆ ಇಷ್ಟ ಆಯಿತು ಅಂದರೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಒಂದು ಲೈಕ್ ಕೊಡಿ. ಹೊಸಬ್ರಾಗಿದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನ್ ವೆಜ್ ಐಟಮ್ ಹೇಳ್ಕೊಡ್ತಾ ಇದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ನೀವು ವೆಜಿಟೇರಿಯನ್ ಆಗಿದ್ದರೆ ನಾನ್ ವೆಜ್ ತಿನ್ನುವಂಥವ್ರಿಗೆ ಇದನ್ನು ಶೇರ್ ಮಾಡಿ. ನನ್ನ ಪ್ಲೇ ಲಿಸ್ಟಲ್ಲೇ ಇದನ್ನು ಆ್ಯಡ್ ಮಾಡಿದ್ದೀನಿ ನೋಡಿ. ಇವಾಗೆಲ್ಲ ಒಂದು ಕುದಿ ಬರ್ತಾ ಇದೆಯಲ್ಲ, ಈಗ ನಾನು ಇದನ್ನು ಕುಕ್ಕರ್ನ ಮುಚ್ಚಿಬಿಡ್ತೀನಿ. ಈಗ ನಾನೊಂದು ಉಪ್ಪು ಖಾರ ಎಲ್ಲ ನೋಡ್ಕೊಂಡಿರ್ತೀನಲ್ಲ, ಒಂದು ಹದವಾಗಿ ಬಂದಿರುತ್ತೆ. ಒಂದು ವಿಷಲ್ ಕೊಡಿಸ್ತೀನಿ ನಾನು. ಒಂದು ವಿಷಲ್ ಕೊಟ್ಟು ಒಂದು 5 ನಿಮಿಷ ಬಿಟ್ಟು ಆಮೇಲೆ ಆಫ್ ಮಾಡಿಬಿಟ್ಟು ಫುಲ್ ಕೂಲ್ ಆದಮೇಲೆ ತೆಗಿತೀನಿ ನೋಡಿ. ಎಷ್ಟು ಚೆನ್ನಾಗಿ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ಇದು. ನಾನು ಒಂಚೂರು ಎಣ್ಣೆ ಹಾಕ್ಕೊಂಡಿರಲಿಲ್ಲ, ಅಷ್ಟು ಚೆನ್ನಾಗಿ ಕೆಂಪಗೆ ಬಂದಿರುತ್ತೆ. ಮುದ್ದೆ ಊಟ ಮಾಡೋದಕ್ಕೂ ಚೆನ್ನಾಗಿ ಅನಿಸುತ್ತೆ, ಚಪಾತಿ ತಿನ್ನೋದಕ್ಕೂ ಚೆನ್ನಾಗಿ ಅನಿಸುತ್ತೆ. ನಿಮ್ಗೆ ಹೇಗೆ ಅನ್ನಿಸ್ತು ಈ ಡಿಶ್ಶು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟು ನೋಡಿರೋದಕ್ಕೋಸ್ಕರ ಥ್ಯಾಂಕ್ ಯು ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.